ನಮಸ್ಕಾರ. ನನ್ನ ಹೆಸರು ಸೋಮಸುಂದರ ರೆಡ್ಡಿ ಅಂತ. ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆಯ ಕಾರ್ಯಕರ್ತ. ಏನಂದರೆ ಇವತ್ತಿನ ದಿವಸ ವಿಚಾರ ಮಾಲೂರು ತಾಲೂಕಿನಲ್ಲಿ ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆಯಿಂದ ಇವತ್ತು ತಾಲೂಕು ಸಮಿತಿ ರಚನೆ ಆಯಿತು. ತಾಲೂಕು ಸಮಿತಿ ರಚನೆಯಲ್ಲಿ ನಮ್ಮ ಅಧ್ಯಕ್ಷರಾದ ಮೂರ್ತಿಯವರು ಮತ್ತು ಪ್ರಧಾನ ಕಾರ್ಯದರ್ಶಿ ಸರ್ವೇಶ್ನವರು ಮತ್ತು ಅವರು ನಮ್ಮ ಮಂಜುನಾಥ್ ಅವರು, ನಮ್ಮ ಮೇಡಮ್ನವರು, ಇವರೆಲ್ಲರೂ ಕೂಡ ಆಯ್ಕೆ ಆಗಿದ್ದಾರೆ. ಏನು ವಿಚಾರ ಅಂದರೆ ಭ್ರಷ್ಟಾಚಾರಿಗಳು ಮೂಲಭೂತ ಸೌಕರ್ಯಗಳಿಂದ ಸುಮಾರು ಜನರಿಗೆ ಅನ್ಯಾಯ ಆಗ್ತಾ ಇದೆ ಮತ್ತು ಭ್ರಷ್ಟಾಚಾರಗಳು ತುಂಬ ತುಳುತ್ತಾ ಇದೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ. ಇದನ್ನು ತಡೆಗಟ್ಟಬೇಕಂತ ನಮ್ಮ ಜಿಲ್ಲಾ ಸಮಿತಿ ಕೂಡ ರಚನೆ ಆಗಿದೆ. ನಮ್ಮ ಜಿಲ್ಲಾ ಸಮಿತಿಯಿಂದ ಕೂಡ ನಮ್ಮ ಜಿಲ್ಲಾಧ್ಯಕ್ಷರಾದ ನಮ್ಮ ರವಿಕುಮಾರ್ ಬಂದಿದ್ದಾರೆ. ಶ್ರೀನಿವಾಸಪುರ ತಾಲೂಕು, ಕೋಲಾರ ತಾಲೂಕು, KF ತಾಲೂಕು ಕೂಡ ರಚನೆ ಆಗಿದೆ. ಇವತ್ತಿನ ದಿವಸ ಮಾಲೂರು ತಾಲೂಕು ಕೂಡ ರಚನೆ ಆಯಿತು. ಇದೆಲ್ಲ ನಾವು ಏನಂದ್ರೆ ಈ ಭ್ರಷ್ಟಾಚಾರ ತಡೆಗಟ್ಟಬೇಕು, ಮೂಲಭೂತ ಸೌಕರ್ಯ ಒದಗಿಸಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಆ ಒಂದು ಉದ್ದೇಶದಿಂದ ಇವತ್ತು ಇಲ್ಲಿ ಪ್ರಾರಂಭವಾಗಿದೆ. ನಮ್ಮ ಇನ್ನೊಂದು ಮುಖ್ಯವಾದ ವಿಚಾರ ಏನಂದ್ರೆ ನಮ್ಮ KF ತಾಲೂಕಿನಲ್ಲಿ ಒಂದು PU ಕಾಲೇಜು ಸತತವಾಗಿ 8 ಪ್ರೌಢಶಾಲೆಗಳಿದ್ದು ಸಹ ಸತತವಾಗಿ 6 ವರ್ಷ ಪ್ರಯತ್ನ ಮಾಡಿದ್ರೂ ಸಹ ಈ ವರ್ಷ ನಮಗೆ ರಾಜ್ಯಪಾಲರು ಆದೇಶ ಮಾಡಿದ್ದಾರೆ. ಯಾಕಂದ್ರೆ ಒಂದು PU ಕಾಲೇಜಿಗೆ ಇಷ್ಟು ವರ್ಷಗಳು ಬೇಕಾ? ನಾವು ಮುಖ್ಯಮಂತ್ರಿಗಳಿಗೂ 2 ಸಲ ಮನವಿ ಕೊಟ್ಟಿದ್ದೀವಿ, ಶಾಸಕರಿಗೂ ಕೊಟ್ಟಿದ್ದೀವಿ. ಆದ್ರೂ ಸಹ ಹೋರಾಟ ಮಾಡಿದ ಮೇಲೆ ಕೊನೆಗೆ ಹೋರಾಟದೇ ಒಂದು ಶಕ್ತಿ ಆಗಿದೆ. ಅದರಿಂದ ಇವಾಗ ನಮ್ಮ ಕಾಲೇಜಿಗೆ ಮಂಜೂರಾಗಿದೆ. ದಿನಗಳಲ್ಲಿ ನಾವು ಒಂದು ಹೋರಾಟ ಮಾಡಿ ಜನಪರವಾಗಿ ನಮ್ಮ ಸಂಘಟನೆಯು ಜನಪರವಾಗಿ ಭ್ರಷ್ಟಾಚಾರ ವಿರುದ್ಧವಾಗಿ ಹೋರಾಟ ಮಾಡುತ್ತೇವಂತ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ. ಇವತ್ತು ನಮ್ಮ ಜಿಲ್ಲಾ ಸಮಿತಿ ಏನಿಲ್ಲಿ ನಮ್ಮ ತಾಲೂಕು ಮಟ್ಟದ ಪದಾಧಿಕಾರಿಗಳ ಆಯ್ಕೆ ಏನಿವತ್ತು ಘೋಷಣೆ ಮಾಡಿದ್ದಾರೆ, ಅದಕ್ಕೆ ನಾವು ಪ್ರಾಮಾಣಿಕವಾಗಿ, ಪಾರದರ್ಶಕವಾಗಿ, ಸ್ವಚ್ಛ ಭ್ರಷ್ಟಾಚಾರ ನಿರ್ಮೂಲಕ್ಕೆ ನಾವು ಕೈ ಜೋಡಿಸ್ತೇವೆ. ಅದೇ ರೀತಿಯಲ್ಲಿ ಇನ್ನು ಹೆಚ್ಚಾಗಿ ಆಟೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಜನರಲ್ಲಿ ಅರಿವನ್ನ ಹೆಚ್ಚಾಗಿ ತಗೊಬಂದು ಅವರ ಹಕ್ಕನ್ನ ಅವರೇ ತಗೊಳ್ಳೋ ರೀತಿಯಲ್ಲಿ ಒಂದು ಸಾಮಾಜಿಕ ಅವೇರ್ನೆಸ್ ಅನ್ನ ಕೂಡ ನಾವು ಮಾಡ್ತೇವೆ. ಮತ್ತೆ ಯಾವುದೇ ಒಂದು ಸಣ್ಣ ಲೋಪದೋಷಗಳು ಇಲ್ಲದ ರೀತಿಯಲ್ಲಿ ತಾಲೂಕನ್ನು ನಾವು ಮುನ್ನಡೆಸ್ಕೊಂಡು ಹೋಗ್ತೇವೆ. ನಮಸ್ಕಾರ. ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ವತಿಯಿಂದ ಜಿಲ್ಲಾಧ್ಯಕ್ಷರ ಸಮ್ಮುಖದಲ್ಲಿ ಇಂದು ನಮ್ಮ ತಾಲೂಕಿನಲ್ಲಿ ನೂತನ ಶಾಖೆಯನ್ನು ರಚನೆ ಮಾಡಲಾಯಿತು. ಎಲ್ಲ ಪದಾಧಿಕಾರಿಗಳು ಭ್ರಷ್ಟಾಚಾರ ರಹಿತ ಮುಕ್ತ ಸಮಾಜಕ್ಕಾಗಿ ಶ್ರಮಿಸಬೇಕು ಹಾಗೂ ಉತ್ತಮ ಆಡಳಿತವನ್ನು ನೀಡೋದಕ್ಕಾಗಿ ಈ ತಾಲೂಕನ್ನು ಉನ್ನತ ಮಟ್ಟದಲ್ಲಿ ಅಭಿವೃದ್ಧಿಪಡಿಸಬೇಕಾಗಿ ಎಲ್ಲ ಹೋರಾಡಬೇಕು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಮಸ್ಕಾರ ಸ್ನೇಹಿತರೆ. ಇವತ್ತು ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆಯಿಂದ ಮಾಲೂರು ತಾಲೂಕು ಘಟಕವನ್ನು ನೂತನವಾಗಿ ನಮ್ಮ ಜಿಲ್ಲಾಧ್ಯಕ್ಷರು ರವಿಕುಮಾರ್ ನೇತೃತ್ವದಲ್ಲಿ ಇಂದು ಮಾಲೂರು ಪ್ರವಾಸಿ ಮಂದಿರದಲ್ಲಿ ಈ ಒಂದು ಘಟಕವನ್ನು ಪ್ರಾರಂಭ ಮಾಡಿದ್ದೀವಿ, ರಚನೆ ಮಾಡಿದ್ದೀವಿ. ಈ ಒಂದು ತಾಲೂಕು ಅಧ್ಯಕ್ಷರಾಗಿ ಮೂರ್ತಿ ಸಾರನ್ನು ಅಧ್ಯಕ್ಷರನ್ನಾಗಿ, ಉಪಾಧ್ಯಕ್ಷರನ್ನಾಗಿ ಸರ್ವೇಶ್ ಅವರನ್ನು ಮತ್ತು ಕಾರ್ಯದರ್ಶಿಗಳನ್ನಾಗಿ ನನ್ನನ್ನು ಮತ್ತು ಮೇಡಮ್ನ ಸಹ ಈ ಒಂದು ಸಭೆಗಳಲ್ಲಿ ರಚನೆ ಮಾಡಿದ್ದು. ಈ ಒಂದು ಸಭೆ ಮತ್ತು ಈ ರಚನೆ ಈ ಸಾಮಾಜಿಕವಾಗಿ ಈ ಭ್ರಷ್ಟಾಚಾರ ರಹಿತ ಆಡಳಿತ ನೀಡಲು ಮತ್ತು ನೊಂದವರ ಪರವಾಗಿ ಈ ಸಂಘಟನೆ ಕೆಲಸ ಮಾಡಲು ಪಣ ತೊಡಬೇಕಂತ ತಮ್ಮಲ್ಲಿ ಕೋರ್ಕೊಳ್ತಾ ಇದ್ದೀನಿ.